ಇನ್ನೇನ್ ಮಾಯಾ, ಒಳ್ಳೆ ಬಕ್ರನೇ ಸಿಕ್ಕಿದಾನೆ, ಬೇಗ ಬಲಿ ಹಾಕೋಣ. ಇರು ಇರು, ಇನ್ನ ಈಗ ಸಿಕ್ಕಿದಾನೆ. ನನ್ನ ಹತ್ರನೇ ಸುಳ್ಳು ಹೇಳ್ತಾನೆ ಕಣೋ. ಏನು ಇವನ್ ಮದ್ವೆನೇ ಆಗಿಲ್ಲ, ನನ್ಗೇನು ಇವನ್ ಬಗ್ಗೆ ವಿಚಾರನೇ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ನಾನೆಲ್ಲ ತಿಳ್ಕೊಂಡೆ ಇವನು ಹಿಂದೆ ಹೋಗಿರೋದು ಅಂತ ಗೊತ್ತಿಲ್ಲ ಇನ್ನೂ ಅವನಿಗೆ. ಮದ್ವೆನೇ ಆಗಿಲ್ಲ ಅನ್ನೋ ಥರ ನಾಟಕ ಆಡ್ತಾನೆ. ಇದುವರೆಗೂ ಒಂದ್ಸರಿನೂ ಅವನ ಹೆಂಡತಿ ಬಗ್ಗೆ ಮಾತಾಡಿಲ್ಲ ಗೊತ್ತಾ? ಇರ್ಲಿ ಅವ್ನ್ ವೀಕ್ ಪಾಯಿಂಟ್ಗಳೆಲ್ಲ ನಮ್ಮ ಹತ್ರ ಇದ್ರೆ ತಾನೇ ಮುಂದೆ ಅವನನ್ನ ಆಟಾಡ್ಸಕ್ ಬರೋದು. ಇರ್ಲಿ ಬಿಡು, ಎಷ್ಟು ನಾಟಕ ಆಡ್ತಾನೋ ಆಡ್ಲಿ. ಸರಿ, ಇವತ್ ಬೇರೆ ಬೆಳಿಗ್ಗೆನೆ ಸಿಗು ಅಂತ ಕಾಲ್ ಮಾಡಿದ್ದ. ನಾನು ಮಧ್ಯಾಹ್ನ ಮೇಲೆ ಸಿಗ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಹೋಗಿ ಅವನನ್ನ ಮೀಟ್ ಮಾಡ್ಬಿಟ್ಟು ಅದೇನು ಅಂತ ಕೇಳ್ಕೊಂಡ್ ಬರ್ತೀನಿ. ಅದೆಲ್ಲ ಸರಿ, ಈಗ ಅಮೌಂಟ್ ವಿಷಯ ಏನ್ ಮಾಡೋಣ? ಇನ್ನೇನು ನೆನ್ನೆನೇ ಹೇಳಿದ್ನಲ್ಲ, ಅಮೌಂಟ್ ಎಲ್ಲ ನನ್ನ ಅಕೌಂಟಲ್ಲಿ ಇಟ್ಕೊಂತೀನಿ ಬಿಡು. ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಸರಿ ಆಯ್ತು, ನೀನ್ ಹೆಂಗೆ ಹೇಳ್ತೀಯೋ ಹಂಗೇನೇನೆ. ನೋಡು, ಆದ್ರೂ ನಿನ್ಗೊಂದು ಮಾತು ಹೇಳ್ತೀನಿ. ಯಾವತ್ತಾದ್ರೂ ಅವನು ಮನೆಗೆ ಬಂದಾಗ ಸಡನ್ ಆಗಿ ನೀನೇನಾದ್ರೂ ಇಲ್ಲಿದ್ರೆ ಬೇರೆ ಥರನೇ ತಿರ್ಕೊಂಡ್ಬಿಡುತ್ತೆ. ನೋಡು, ಹುಷಾರಾಗಿರೋ ಅವನ ಜೊತೆನಲ್ಲಿ. ಅವನಿಗೆ ನನ್ನ ಬಗ್ಗೆ ಎಲ್ಲಿ ಗೊತ್ತಾಗುತ್ತೆ ಬಿಡು ಡಾರ್ಲಿಂಗ್. ಅವ್ನ ಚಾಪೆ ಕೆಳಗಡೆ ತೂರಿದ್ರೆ ನಾನು ರಂಗೋಲೆ ಕೆಳಗಡೆನೆ ತೂರಿರ್ತೀನಿ. ಸರಿ, ಈಗ ಸದ್ಯಕ್ಕೆ ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ನಿನ್ ಮನೆಯಲ್ಲೇ ಇರ್ತೀಯಾ, ಹೊರಗಡೆ ಹೋಗ್ತೀಯಾ? ನೋಡೋಣ, ಮಲ್ಕೊಂಡಿರ್ತೀನಿ. ಬೇಜಾರಾಯ್ತು ಅಂದ್ರೆ ನಾನು ಹೊರಗಡೆ ಬರ್ತೀನಿ. ನೋಡೋಣ, ಆದ್ರೆ ಸಿಗೋಣ ಬಿಡು ಹೊರಗಡೆನೇನೆ. ಸರಿ ಆಯ್ತು, ಏನೋ ಮಾಡು. ಏನ್ ಮಾಡೋಕ್ಕೂ ಮುಂಚೆ ಒಂದ್ಸರಿ ಕಾಲ್ ಮಾಡು ನನಗೆ. ಸರಿ ಆಯ್ತು ಬಿಡು. ಈಗ ನನ್ನ ಮಾಯ ಏನು ಮಾಡ್ತಿರ್ಬೋದು? ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ಬೋದು. ಆದಿತ್ಯ, ಡ್ಯಾಡಿ ಬನ್ನಿ ಡ್ಯಾಡಿ, ಕುತ್ಕೊಳ್ಳಿ. ಕುತ್ಕೊಳ್ಳೋದಲ್ಲಿ ಇರ್ಲಿ. ಏನಕ್ಕೆ ಬೆಳಿಗ್ಗೆ ತಿಂಡಿನ ಮಾಡಿದೆ, ಅರ್ಜೆಂಟ್ ಆಫೀಸ್ಗೆ ಬಂದಿಲ್ಲ ಅಂತ? ಅರ್ಜೆಂಟ್ ಕೆಲಸ ಏನಿತ್ತು? ಅದು ಏನಿಲ್ಲ ಡ್ಯಾಡಿ, ಅದು ಕೆಲಸ ಇತ್ತು ಸ್ವಲ್ಪ, ಅದಕ್ಕೆ ಬಂದಿದ್ದೆ. ಇದು ನಾನು ಕಟ್ಟಿ ಬೆಳೆಸಿರೋ ಆಫೀಸು. ಏನು ನೀನು ಸುಳ್ಳು ಹೇಳಿದ್ರೆ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಆಮೇಲೆ ನಿನ್ನೆ 10 ಲಕ್ಷ ರೂಪಾಯಿ ಡ್ರಾ ಮಾಡ್ಕೊಂಡಿದ್ಯಂತಲ್ಲ, ಏನಕ್ಕೆ 10 ಲಕ್ಷ ಏನಾಯ್ತು? ಈಗ ಎಮರ್ಜೆನ್ಸಿ ಏನೂ ಇರಲಿಲ್ಲ, ನೀನು ಅಮೌಂಟ್ ಏನೋ ಮನೆಯಲ್ಲಿ ಯಾವುದಕ್ಕೂ ಖರ್ಚು ಮಾಡಿಲ್ಲ ಬಿಡು. 10 ಲಕ್ಷ ರೂಪಾಯಿ ಎಲ್ಲಾಯ್ತು? ಅದು ಡ್ಯಾಡಿ, ನನ್ನ ಫ್ರೆಂಡ್ಗೆ ತುಂಬ ಅರ್ಜೆಂಟ್ ಇತ್ತು, ಹಾಗಾಗಿ ಸಾಲ ಅಂತ ಕೊಟ್ಟಿದ್ದೀನಿ ಡ್ಯಾಡಿ. ಏನು ಸಾಲ ಅಂತ ನಿನ್ನ ಫ್ರೆಂಡ್ ಕೊಟ್ಟಿದ್ಯಾ? ಅಲ್ಲ, ಅಮೌಂಟ್ ತಗೊಂಡೋಗಿ ಕೊಡೋಕೆ ಮುಂಚೆ ನೀನು ನನ್ನ ಕೇಳಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿನಗೆ? ಏನು 1,000 2,000 ಆದರೆ ನಾನು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಲಕ್ಷಗಳು ತಗೊಂಡೋಗಿ ಕೊಟ್ಟಿದ್ಯಾ, ಒಂದು ಮಾತು ಕೇಳಬೇಕು ಅನ್ನೋ ಜ್ಞಾನ ಇಲ್ವಾ ನಿಮಗೆ? ನೋಡು, ಇದೇ ಫಸ್ಟ್ ಇದೇ ಲಾಸ್ಟು. ಆ ಅಮೌಂಟ್ ಯಾರು ಕೊಟ್ಟಿದ್ಯಾ, ಏನು ಎತ್ತ? ಅಲ್ಲ, ನೀನು ಅಮೌಂಟ್ ಕೊಟ್ಟಿರೋದಕ್ಕೆ ಸಾಕ್ಷಿ ಏನಾದರೂ ಇಸ್ಕೊಂಡಿದ್ಯಾ? ಯಾವುದಾದ್ರೂ ಬಾಂಡ್ ಪೇಪರು ಅಥವಾ ಚೆಕ್ ಏನಾದರೂ ಇಸ್ಕೊಂಡಿದ್ಯಾ? ಅದು ಇಲ್ಲ ಡ್ಯಾಡಿ, ಅವರು ತುಂಬ ನಂಬಿಕೆ ಇರೋವಂಥ ಜನ, ಹಾಗಾಗಿ ಆ ಥರ ಏನೂ ಇಸ್ಕೊಂಡಿಲ್ಲ, ಬರೀ ಬಾಯಿ ಮಾತಲ್ಲಿ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಅಷ್ಟೇ. ನೋಡು, ತಾಮ್ರ ದುಡ್ಡು ತಾಯಿ ಮಕ್ಳನ್ನ ಕೆಡಿಸ್ತು ಅಂತ ಮೊದಲೇ ಗಾದೆನೇ ಇದೆ. ಅಂಥದ್ರಲ್ಲಿ ನೀನು 10 ಲಕ್ಷ ರೂಪಾಯಿ ಯಾರಿಗೋ ಸುಮ್ಮನೆ ತಗೊಂಡು ಕೊಟ್ಟಿದ್ಯಾ? ನಿನ್ಗೇನು ವ್ಯವಹಾರ ಜ್ಞಾನ ಇಲ್ವಾ ಅಂತ? ಹಿಂಗೆ ಮಾಡ್ತಾ ಕೂತ್ಕೊಂಡ್ರೆ ದಿವಾಳಿ ಆಗೋಯ್ತೀವಿ ನಾವು. ಇದೇ ಫಸ್ಟ್ ಇದೇ ಲಾಸ್ಟ್. ಅವ್ನು ಯಾರ ಹತ್ರ ಕೊಟ್ಟಿದ್ಯಾ ಒಂದು ಅಗ್ರಿಮೆಂಟ್ ಆದ್ರೂ ಮಾಡಿಸ್ಕೊ, ಇಲ್ಲ ಅಂತಂದ್ರೆ ಒಂದು ಚೆಕ್ ಆದ್ರೂ ಇಸ್ಕೊ. ಯಾವ ಗ್ಯಾರಂಟಿ ಮೇಲೆ ಕೊಟ್ಟಿದ್ಯಾ ನೀನು ಅಂತ? ಸರಿ ಡ್ಯಾಡಿ, ಇವತ್ತು ಇಸ್ಕೊಂತೀನಿ ಬಿಡಿ. ಸರಿ ಆಯ್ತು. ನಾನು ಇನ್ನೊಂದು ವಿಚಾರ ಮಾತಾಡಬೇಕಾಗಿತ್ತು, ಅದಕ್ಕೆ ಇಲ್ಲೇ ಬಂದೆ. ನಿನಗೂ ಗೀತಂಗೂ ಒಂದು ಹನಿಮೂನ್ ಟ್ರಿಪ್ ಪ್ಲಾನ್ ಮಾಡಿದ್ದೀನಿ. ನೀನು ಅಲ್ಲಿಗೆ ಹೋಗ್ಬೇಕಷ್ಟೇ. ಏನು ಹನಿಮೂನಾ? ಡ್ಯಾಡಿ, ಈಗ ಯಾಕೆ ಬೇಕಿತ್ತು ಅದೆಲ್ಲನೂ? ನನಗಿಲ್ಲೇ ಬೇಕಾದಷ್ಟು ಕೆಲಸ ಇದೆ, ಇದೆಲ್ಲನೂ ಬಿಟ್ಟು ಹೋಗೋಕ್ಕಾಗಲ್ಲ ನನಗೆ. ನೋಡು, ಇಲ್ಲೇನೇ ಕೆಲಸ ಇದ್ರು ನಾನು ನೋಡ್ಕೋತೀನಿ, ನೀನು ಹೋಗ್ಬೇಕಷ್ಟೇ. ಛೇ, ಈ ಡ್ಯಾಡಿ ಒಬ್ರು ನನ್ನ ಮಾತು ಕೇಳೋದೇ ಇಲ್ಲ, ಎಲ್ಲ ಇವ್ರು ಹೇಳ್ದಂಗೆ ಆಗಬೇಕು. ನಮ್ಮ ಜೀವನದ ಬಗ್ಗೆ ನಾವು ನಿರ್ಧಾರ ತಗೋಬಾರ್ದಾ? ಎಲ್ಲ ಇವ್ರು ಹೇಳ್ದಂಗೆ ಮಾಡ್ಬೇಕಾ ನಾವು? ನನಗೇನು ಬುದ್ಧಿ ಇಲ್ವಾ? ನಾನೇನು ಚಿಕ್ಕ ಮಗುನ? ನನಗೆ ಆಸ್ತಿ ಕೊಡಲ್ಲ ಅಂತ ಎದುರಿಸ್ತಾರೆ, ಸ್ವಂತ ಮಗನಿಗೇನೆ ಈ ಥರ ಮಾಡ್ತಾರೆ ಇವರು. ಸ್ವಂತ ಮಗನಿಗಿಂತ ನಿನ್ನೆ ಮೊನ್ನೆ ಬಂದಿರೋ ಸೊಸೆನೇ ಹೆಚ್ಚಾಗಿದ್ದಾಳೆ. ಹಲೋ ಮಾಯಾ, ನಾನು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ನೀನೇ ಕಾಲ್ ಮಾಡಿಬಿಟ್ಟೆ ನೋಡು. ಸೋ ಸ್ವೀಟ್ ಆಫ್ ಯು ಆದಿ. ನಾನು ಇವಾಗ ನೀನು ಕಾಲ್ ಮಾಡಿದ್ದು ಏನಕ್ಕೆ ಅಂತಂದರೆ, ಇವಾಗ ಸಿಗ್ತೀಯಾ ಅಂತ ಕೇಳೋಣ ಅಂತ ಮಾಡಿದೆ. ನೀನು ಇವಾಗ ಫ್ರೀ ಇದೆಯಾ? ಫ್ರೀ ಇದ್ರೆ ಎಲ್ಲಾದರೂ ಮೀಟ್ ಮಾಡೋಣ. ಏನ್ ಮಾಯಾ ಇದು, ಫ್ರೀ ಇದೆಯಾ ಸಿಗ್ತೀಯಾ ಅಂತ ಎಲ್ಲ ಕೇಳ್ಕೊಂಡು? ನೀನು ಹ್ಞೂ ಅಂತ ಅಂದ್ರೆ ನಿನ್ ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ನಿನ್ನ ಎದುರಿಗೆ ಇರ್ತೀನಿ ನಾನು. ಹಾ ಸರಿ ಆದಿ, ಆಗಿದ್ರೆ ಹಾಗಾದ್ರೆ ಎಲ್ಲಿ ಮೀಟ್ ಮಾಡೋಣ? ಮಾಮೂಲಿ ನಾವ್ ಎಲ್ಲಿ ಮೀಟ್ ಮಾಡ್ತೀವಿ ಅಲ್ಲಿಗೆ ಬಂದ್ಬಿಡು. ಸರಿ ಆದಿ, ಸಿಗೋಣ ಬಾ. ಎಲ್ಲಿ ಮಾಯಾ ಇನ್ನೂ ಬರ್ಲೇ ಇಲ್ವಲ್ಲ? ಹಲೋ ಮಾಯಾ, ಎಲ್ಲಿದೀಯಾ? ಆದಿ, ನಾನು ಬರ್ತಾ ಇದ್ದೀನಿ ಆದಿ, ಆಟೋದಲ್ಲಿ ಬರ್ತಾ ಇದ್ದೀನಿ. ಆಟೋ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಒಂದು 5 ನಿಮಿಷ ಬಂದ್ಬಿಡ್ತೀನಿ. ಸರಿ ಸರಿ, ಹುಷಾರಾಗಿ ಬಾ. ನಾನು ನೀನಿನ್ನ ಬಂದಿರ್ಲಿಲ್ವಲ್ಲ, ಅದಕ್ಕೆ ಎಲ್ಲಿದೀಯಾ ಅಂತ ಕೇಳೋದಿಕ್ ಮಾಡಿದೆ ಅಷ್ಟೇ. ಹುಷಾರಾಗಿ ಬಾ, ಪರವಾಗಿಲ್ಲ. ಸರಿ ಆದಿ, ಇನ್ನೊಂದು 5 ಮಿನಿಟ್ಸಲ್ಲಿ ನಾನು ಅಲ್ಲೇ ಇರ್ತೀನಿ. ಪಾಪ ಮಾಯಾ, ಅವಳಿಗೆ ಓಡಾಡೋದಕ್ಕೆ ಗಾಡಿ ಸಹ ಇಲ್ಲ, ಆಟೋದಲ್ಲಿ ಓಡಾಡ್ತಿದ್ದಾಳೆ. ಅವಳಿಗೊಂದು ಸ್ಕೂಟಿ ಕೊಡಿಸ್ಬೋದಿತ್ತ ಅಂತ ನೋಡೋಣ. ಅವಳಿಗೆ ಏನಾದರೂ ಸ್ಕೂಟಿ ಓಡ್ಸೋಕೆ ಬರುತ್ತೆ ಅಂದರೆ ಒಂದು ಸ್ಕೂಟಿ ಕೊಡಿಸೇ ಬಿಡ್ತೀನಿ. ಸಾರಿ ಆದಿ, ತುಂಬ ಲೇಟ್ ಆಯಿತು ಅಂತ ಅನಿಸುತ್ತೆ. ನೀನು ಕಾಯಿಸ್ಬಿಟ್ಟೆ, ಅಲ್ಲಿ ಆಟೋ ಪ್ರಾಬ್ಲಮ್ ಆಗೋಯ್ತು, ಅದಕ್ಕೆ ಲೇಟ್ ಆಯಿತು.
ಇಟ್ಸ್ ಓಕೆ ಮಾಯಾ, ನನಗೇನು ಬೇಜಾರಿಲ್ಲ ಬಿಡು. ನೀನು ಬಂದಿಯಲ್ಲ ಅಷ್ಟೇ ಸಾಕು. ಬಾ ಕೂತ್ಕೋ ಬಾ. ಅದೇ ಆ ಕಡೆ ಹೋಗೋಣ, ಈ ಕಡೆ ಬೇಡ. ಎಲ್ಲಿ? ಆ ಕಡೆನಾ? ಸರಿ ಬಾ ಹೋಗೋಣ. ಮತ್ತೆ ಹೇಳಮ್ಮ, ನಿನ್ನೆ ಏನಾಯಿತು? ಅದು ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡ್ಯಾ? ಏನು ಪ್ರಾಬ್ಲಮ್ ಆಗಿಲ್ಲ ತಾನೆ? ಚೇಚೆ ಹಾಗೇನಾಗಲಿಲ್ಲ. ನೀನು ಅಮೌಂಟ್ ಕೊಟ್ಟಿದ್ಯಲ್ಲ, ಅವರು 5 lakhs ಇದ್ದಿದ್ದನ್ನ 10 lakhs ಅಂದ್ಬಿಟ್ರು. ನನಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನೀನು ಅಮೌಂಟ್ ಕೊಟ್ಟಿದ್ದೆಲ್ಲ ಹೇಗಿದ್ರು ಇತ್ತಲ್ಲ ಅಂತ ಹೇಳ್ಬಿಟ್ಟು 10 lakhs ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡೆ. ಹೌದಾ? ಹೋಗ್ಲಿ ಬಿಡು, ಪರವಾಗಿಲ್ಲ. ನಾನು ನಿನಗೆ ಅದು ಅಮೌಂಟ್ ಕೊಟ್ಟಿದ್ದೆ ನಿನಗೋಸ್ಕರ ನೀನು ತಾನೆ. ಸರಿ ಆಯಿತು, ಹೇಗೋ ಅಗ್ರಿಮೆಂಟ್ ಆಯ್ತಲ್ಲ, ಸಾಕು ಬಿಡು. ಅದಿ, ನಾನು ನಿನ್ನ ಹತ್ರ ಇನ್ನೊಂದು ವಿಚಾರ ಕೇಳಬೇಕಾಗಿತ್ತು. ನನಗೆ ಸ್ವಲ್ಪ ಮನೆ ಕಡೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಯಾವುದಾದ್ರೂ ಒಂದು ಕೆಲಸ ಇದ್ದಿದ್ರೆ ಬೇಕಾಗಿತ್ತು. ನೀನು ಗೊತ್ತಿರೋ ಕಡೆ ಹೇಳ್ತೀಯಾ? ಏನು, ನೀನು ಕೆಲ್ಸಕ್ಕೆ ಹೋಗ್ತೀಯಾ? ಬೇಡ ಬಿಡು, ನಾನು ಇದೀನಲ್ಲ. ನಾನು ನಿನ್ಗೇನೇ ಸಮಸ್ಯೆ ಇದ್ರೂ ನಾನು ನೋಡ್ಕೋತೀನಿ. ಛೇ, ಈಗಾಗಲೇ ನಿನ್ನ ಹತ್ರ 10 ಲಕ್ಷ ರೂಪಾಯಿ ಇಸ್ಕೊಂಡು ನಾನು ನಿನಗೆ ತೀರ್ಸೋಕ್ಕಾಗದಿರೋ ಋಣದಲ್ಲಿದ್ದೀನಿ. ಅಂಥದ್ರಲ್ಲಿ ಇನ್ನೂ ನಿನ್ನ ಹತ್ರ ಇಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಅದಿ, ನಾನೇ ಕೆಲಸ ಮಾಡ್ತೀನಿ, ನನಗೂ ಕೆಲಸ ಗೊತ್ತು. ನಾನು MBA ಮಾಡಿದ್ದೀನಿ. ಹಾಗಾಗಿ ಎಲ್ಲಾದರೂ ಕಂಪ್ನಿನಲ್ಲಿ ಕೆಲಸ ಇದ್ದರೆ ಹೇಳು. ಬೇಡ ಅಂದರೆ ನೀನು ಕೇಳಲ್ಲ. ಸರಿ ಆಯ್ತು, ಇರೋ. ನನಗೆ ಗೊತ್ತಿರೋ ಕಡೆ ಎಲ್ಲಾದರೂ ವಿಚಾರಿಸ್ತೀನಿ. ಮತ್ತೆ ಇನ್ನೇನದಿ ಸಮಾಚಾರ? ಅದೇನೋ ಗೊತ್ತಿಲ್ಲ ಮಾಯಾ, ನೀನು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ನೀನು ನನ್ನ ಜೊತೆ ಲೈಫ್ ಪೂರ್ತಿ ಇರ್ತೀಯಾ? ಅಂದ್ರೆ ನೀನು ಯಾವ ಅರ್ಥದಲ್ಲಿ ಕೇಳ್ತಾ ಇದೀಯಾ? ನನಗೆ ಅರ್ಥ ಆಗ್ತಿಲ್ಲ. ಅದು ಮಾಯಾ, ನಾನು ನಿನ್ನ ಜೊತೆ ತುಂಬ ದಿನದಿಂದ ಒಂದು ವಿಚಾರ ಹೇಳಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಹೇಳಕ್ ಧೈರ್ಯನೇ ಸಾಕಾಗ್ತಿಲ್ಲ. ಹೌದಾ? ನನ್ನ ಜೊತೆ ಮಾತಾಡೋದಕ್ಕೆ ಧೈರ್ಯ ಸಾಕಾಗ್ತಿಲ್ವಾ? ನನ್ನ ಹತ್ರ ಮಾತಾಡೋದಕ್ಕೆ ಅಷ್ಟು ಭಯನಾ? ಅಂತ ವಿಚಾರ ಏನಪ್ಪ ಇದೆ? ಅದು ಆ ವಿಚಾರ ಹೇಳೋಕ್ಕೂ ಮುಂಚೆ ಇನ್ನೊಂದು ವಿಚಾರ ಹೇಳಬೇಕು ನಿನ್ನ ಹತ್ರ. ನಾನು ನಿನ್ನ ಹತ್ರ ಒಂದು ವಿಚಾರ ಹೇಳಬೇಕು, ಆದರೆ ಹೇಳಬೇಕೋ ಬೇಡವೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೇಳದೇ ಇದ್ರೆ ತಪ್ಪಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಪಾಪ್ಕಾರ್ನ್ ಸರ್, ಪಾಪ್ಕಾರ್ನ್ ತಗೊಳ್ಳಿ ಸರ್, ಜಸ್ಟ್ 50 rupees. ಬೇಡ ಸರ್, ಪಾಪ್ಕಾರ್ನ್ ಏನು ಬೇಡ. ಅದಿ, ಪಾಪ್ಕಾರ್ನ್ ತಗೊಳ್ಳೋಣ. ನನಗೆ ಪಾಪ್ಕಾರ್ನ್ ಅಂದ್ರೆ ತುಂಬಾ ಇಷ್ಟ. ಅಷ್ಟೇ ತಾನೇ? ನಿನ್ಗಿಲ್ದಿರೋದು ಏನಿದೆ ಹೇಳು? ಸರಿ, 2 ಪ್ಯಾಕೆಟ್ ಕೊಡಪ್ಪ ನಮಗೆ. ಸರಿ ಸರ್, ತಗೊಳ್ಳಿ. ಸರಿ, ಈಗ ಹೇಳು ಅದಿ, ಅದೇನು ಹೇಳಬೇಕು ಅಂತ ಹೇಳ್ತಿದ್ದಲ್ಲ. ಅದು ಏನಿಲ್ಲ ಬಿಡು, ಪಾಪ್ಕಾರ್ನ್ ತಿನ್ನು, ಆಮೇಲೆ ಮಾತಾಡೋಣ. ಸ್ವಲ್ಪ ಸಮಯದ ನಂತರ. ಅದಿ, ನನಗೆ ಯಾಕೋ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇದೆ. ಇಲ್ಲೇ ಹತ್ರದಲ್ಲಿ ಕಾಫಿ ಡೇ ಇದೆ, ಅಲ್ಲಿಗೆ ಹೋಗೋಣ. ಕಾಫಿ ಡೇನಾ? ಸರಿ ಆಯ್ತು, ಬಾ ಹೋಗೋಣ. ಅದಿ, ನಾನು ಹೇಳಿದ್ನಲ್ಲ, ಇದೆ ಆ ಕಾಫಿ ಡೇ. ನಾನು ನನ್ನ ಫ್ರೆಂಡ್ಸು ಫ್ರೀ ಆದಾಗ ಯಾವಾಗಾದ್ರೂ ಒಂದೊಂದ್ಸರಿ ಇಲ್ಲಿ ಬಂದಿರ್ತಿದ್ದು. ಇಲ್ಲಿ ಕೋಲ್ಡ್ ಕಾಫಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಸರಿ, ಬಾ ಒಳಗಡೆ ಹೋಗೋಣ. ಅದಿ, ನೀನೇನೋ ಹೇಳ್ತೀನಿ ಅಂದೆ ಅಲ್ಲಿ, ಆದ್ರೆ ಏನು ಹೇಳಲೇ ಇಲ್ವಲ್ಲ? ಹೇಳದೇನು? ಏನಿಲ್ಲ ಬಾ ಮಾಯಾ, ಹೇಳ್ತೀನಿ ಬಾ. ಸರಿ ಆಯ್ತು, ನೀನು ಯಾವಾಗ ಹೇಳಬೇಕು ಅನ್ಸುತ್ತೋ ಅವಾಗಲೇ ಹೇಳು. ನಾನೇನು ಕೇಳಕ್ ಬರಲ್ಲ ಇನ್ನು. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತೀನಿ.